बालगृह कर्मचारी आणि स्वयंसेवी संस्थांनी बालसंगोपनासाठी केलेले कार्य कौतुकास्पद आहे। बालगृहात वाढलेली मुले IAS IPS व्हावीत अशी प्रतिक्रिया बेळगाव जिल्हा पंचायतचे मुख्य कार्यकारी अधिकारी राहुल शिंदे यांनी व्यक्त केली। बेळगाव जिल्हा प्रशासन, जिल्हा पंचायत, महिला व बाल विकास विभाग, बाल संरक्षण संचालनालय बेंगळूर आणि महेश फाउंडेशन यांच्या संयुक्त विद्यमाने मिशन वात्सल्य योजना, बाल न्याय कायदा, दत्तक नियम, पोक्सो कायदा आणि बाल विवाह या विषयावर 3 दिवसीय कार्यशाळेला प्रारंभ झाला। महिला व बालविकास विभागाचे उपसंचालक नागराज एन यांच्या अध्यक्षतेखाली झालेल्या कार्यक्रमात परिवीक्षाधीन अधिकारी दिनेश कुमार मीना, अतिरिक्त पोलीस अधीक्षक श्रुती NS व जिल्हा बाल संरक्षण अधिकारी अण्णाप्पा हेगडे उपस्थित होते। बेळगाव जिल्हा पंचायतीचे मुख्य कार्यकारी अधिकारी राहुल शिंदे यांनी कार्यक्रमाचे उद्घाटन करून मनोगत व्यक्त केले। यावेळी बोलताना ते म्हणाले, मुलांचे संगोपन हे मोठे कर्तव्य आहे। बालगृहातील मुलांच्या समस्या सोडवण्यासाठी अधिकारी सदैव तत्पर असतात। बालगृहात असलेली मुले आज उच्च पदावर आहेत याचे कारण त्यांना मिळालेला पाठिंबा आहे। बालगृह कर्मचारी आणि स्वयंसेवी संस्थांकडून मुलांच्या संगोपनासाठी सुरू असलेले कार्य कौतुकास्पद असल्याचे त्यांनी सांगितले। बालगृहात वाढलेली मुले IAS IPS व्हावीत अशी प्रतिक्रिया राहुल शिंदे यांनी व्यक्त केली। ಯಾವ ತರ ನಮ್ಮ ಮಕ್ಕಳಿಗೆ ಏನಾದರೂ ಎಷ್ಟು ತೊಂದರೆ ಆಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿದೆ। ಅವರು ಆ ಕಷ್ಟದಲ್ಲಿ ತಮ್ಮ ಹತ್ರ ಬಂದಾಗ ತಾವು ಎಷ್ಟು ಚೆನ್ನಾಗಿ ನಮ್ಮ ಅಬ್ಸರ್ವೇಷನ್ ಹೋಮ್ಸ್, ಚೈಲ್ಡ್ ಹೋಮ್ಸ್ ತಾವೆಲ್ಲ ನಿರ್ವಹಣೆ ಮಾಡ್ತೀರ ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ। ಬಿಕಾಸ್ ನಮ್ಮ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲೇ ಇತ್ತು ಅಬ್ಸರ್ವೇಷನ್ ಹೋಮ್ಸ್ ಇನ್ ಬಿಜಾಪುರ। ಯಾವುದು ನಮಗೆ ಇಂಥ ಸಮಸ್ಯೆ ಬಂದಲ್ಲಿ ಸಹಿತ ನಮ್ಮ ಸೂಪರಿಂಟೆಂಡೆಂಟ್ಸ್ ಅವ್ರ ಸ್ಟಾಫ್ಸ್ DCPO ಅವರು ಸೇರಿ ಆ ಒಂದು ಸಮಸ್ಯೆಗೆ ಪರಿಹಾರ ಕೊಡೋದು, ಅದರಲ್ಲಿ ಬಹಳಷ್ಟು ಜನ ಅಲ್ಲಿ ಇದ್ದು 10th ಅಲ್ಲಿ 12th ಅಲ್ಲಿ ಚೆನ್ನಾಗಿ ಪಾಸ್ ಆಗಿ ಅಂಗನವಾಡೀಸ್ ಅಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದು ಉದಾಹರಣೆಗಳು ನಾವು ಬಿಜಾಪುರಲ್ಲಿ ಕಂಡ್ಬಂದಿದೆ। ಅಂಡ್ ದೇ ಆರ್ ಇನ್ ಬಹಳಷ್ಟು ಜನ ಕಂಪ್ಯೂಟರ್ ಕೋರ್ಸ್ ಅಲ್ಲಿ, ಅಂದ್ರೆ ಅವರು ಒಂದು ಆ ನೊಂದ ಜೀವನದಿಂದ ಅವರು ಹೊರಗಡೆ ಬಂದು ಒಂದು ಒಳ್ಳೆ ಜೀವನ ಕಟ್ಟುವಲ್ಲಿ ಅದಕ್ಕೆ ಯಾರಾದ್ರೂ ಕಾರಣಭೂತರಾಗ್ತಾರೆ ಅಂತಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ। ಅದು ನಮ್ಮ DCPO ಇಲಾಖೆಯಿಂದ ನಮ್ಮ ಚೈಲ್ಡ್ ಹೋಮ್ಸ್, ಅಬ್ಸರ್ವೇಷನ್ ಹೋಮ್ಸ್, ಅದ್ರ ಜೊತೆಗೆ ಬಹಳಷ್ಟು NGOs ಎಲ್ಲ ಕೆಲಸ ಮಾಡ್ತಾರೆ। ಸೊ ತಮಗೆಲ್ಲರಿಗೂ ಅಭಿನಂದನೆ, ಬಿಕಾಸ್ ಇದು ಬಹಳ ತಾವು ಮಾಡ್ತಾ ಇರೋದು ಕೆಲಸ ಒಂದು ಇಟ್ ಈಸ್ ಅ ನೋಬಲ್ ಕಾಸ್ ಗೆ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ। ಅದರಲ್ಲಿ ತಾವು ತಮ್ಮ ಮನೆಯಲ್ಲಿ ಬಹಳಷ್ಟು ಜನ ಇಲ್ಲಿ ಮಹಿಳೆಯರಿದ್ದಾರೆ, ಮನೆಯಲ್ಲಿ ಕೂಡ ತಾವು ತಮ್ಮ ಮಕ್ಕಳ ಜೊತೆ ಎಲ್ಲ ಅಲ್ಲಿ ಕೂಡ ಪಾಲನೆ ಪೋಷಣೆ ಮಾಡ್ತಾ ಇರ್ತೀರಾ, ಮತ್ತೆ ಇಲ್ಲೂ ಬಂದು ಕೂಡ ಒಂದು 15-20 ಮಕ್ಕಳಿಗೆ ತಾವು ಪಾಲನೆ ಪೋಷಣೆ ಮಾಡ್ತಾ ಇರ್ತೀರಾ। ನಿಮ್ಗೆಲ್ಲರಿಗೂ ಅಭಿನಂದನೆ, ಇಟ್ಸ್ ಎ ವೆರಿ ನೋಬಲ್ ಕಾಸ್। ಸೊ ಈ ಒಂದು ಉದ್ದೇಶದಿಂದ ಏನು ಇಲ್ಲಿ ಮಾಡಿದಾರೋ ಒಂದು 3 days ಪ್ರೋಗ್ರಾಮ್ಸ್, ಐ ಹೋಪ್ ಆ ವರ್ಕ್ಶಾಪ್ ಮುಖ್ಯ ಉದ್ದೇಶ ತಾವೆಲ್ಲರೂ ಅರಿತುಕೊಂಡು ಒಳ್ಳೇದಾಗಿ ಇನ್ನ ಒಳ್ಳೇದಾಗಿ ಕೆಲಸ ಮಾಡಬೇಕು। ನಾನು ಆಸೆ ಪಡೋದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ಚೈಲ್ಡ್ ಹೋಮ್ ಮಕ್ಕಳು ಏನಿದ್ದಾರೆ ಅವರು ಕೂಡ ಒಂದು IAS IPS ಆಫೀಸರ್ ಆಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು। महेश फाउंडेशनचे संस्थापक महेश जाधव यांनी त्यांच्या सहकार्याने आयोजित केलेल्या या 3 दिवसीय कार्यशाळेमुळे अनेक गोष्टी शिकता आल्याबद्दल आनंद व्यक्त केला। यावेळी बोलताना ते म्हणाले, मुलांचे संगोपन करणे ही केवळ मोठी जबाबदारीच नाही तर एक उदात्त कार्य देखील आहे। गेल्या 17 वर्षांपासून ते HIV बाधित मुलांची काळजी घेत असून ही कार्यशाळा त्यांच्या कार्यासाठी उपयुक्त ठरणार असल्याचे त्यांनी सांगितले। ನಂಗೆ ಒಂದು 10 ದಿವಸ ಹಿಂದೆ ಇಲಾಖೆನಿಂದ ಮೆಸೇಜ್ ಬಂತು, ಇಲ್ಲ ನಿಮ್ ಕಡೆ ಮಾಡ್ಬೇಕಂತ ಇದ್ದೇವೆ ಅಂತ ಹೇಳಿ। ಅವಾಗ ನಮ್ಗೆ ಖುಷಿ ಆಯ್ತು, ಯಾಕಂದ್ರೆ ಟ್ರೈನಿಂಗ್ಸ್ ಬಹಳಷ್ಟು ಟೈಮ್ ಚಿಲ್ಡ್ರನ್ ಹೋಮ್ ಹೊರಗಡೆ ಇರ್ತಾವ, ಆದ್ರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ। ಯಾಕಂದ್ರೆ ಯಾರೋ ಒಬ್ರು ಮಾಡ್ತಾ ಇದಾರೆ, ಅವ್ರ ಜೊತೆಗೆ ಕೂಡಿ ಅಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಎರಡು ನಿಮ್ಗೆ ಇವತ್ತು ಇಲ್ಲಿ ಕಾರ್ಯಕ್ರಮ ಉದ್ದೇಶದ ಅಂದ್ರೆ ನಿಮ್ ಫಾಯ್ದಾ ಆಗೋದೇನಂದ್ರೆ, ಒಂದು ನೀವು ವರ್ಕ್ಶಾಪ್ ಮಾಡ್ತಾ ಇದೀರಿ, ಇನ್ನೊಂದು ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಆ ಆರ್ಗನೈಸೇಷನ್ ಯಾವ ರೀತಿ ಕೆಲಸ ಮಾಡ್ತಾ ಇದಾರ ಅದು ನೋಡ್ಲಿಕ್ಕೆ ನಿಮಗೆ ಇಲ್ಲಿ ಸಿಗ್ಬೋದು ಅಂತ ಹೇಳಿ ನಂದು ಅಪೇಕ್ಷೆ ಇದೆ। ನಾವು
ಕಳೆದ 17 ವರ್ಷ ಹತ್ರ ಕೆಲಸ ಮಾಡ್ತಾ ಇದ್ದೇವೆ. ನಾವು ಕಾಲೇಜ್ನಲ್ಲಿ ಇದ್ದಾಗ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ HIV ಪಾಸಿಟಿವ್ ಮಕ್ಕಳಿಗೆ ಅಂತ ಹೇಳಿ. ನಾವು ಇನ್ನೂ ಕಲಿತಾ ಇದ್ದೇವ್ರಿ. ಸೊ ನೀವೆಲ್ಲರೂ ಇವತ್ತು ಇಲ್ಲಿ ಬಂದಿರಿ, ನಮ್ಮ ಎಕ್ಸೆಪ್ಟೇಷನ್ಸ್ ಬಹಳ ಐತಿ, ನಿಮ್ಮಿಂದ ನಾವು ಏನಾದ್ರೂ ಕಲಿಬೇಕಂತ ಹೇಳಿ. ರಾಹುಲ್ ಸರ್ ಹೇಳಿದ್ರು, ನೀವು ಮಕ್ಕಳ ಜೊತೆಗೆ ನಾವು ಏನ್ ಕೆಲಸ ಮಾಡ್ತಾ ಇದ್ದೇವೆ ಅದು ಬಹಳ ದೊಡ್ಡದಿದೆ, ಖರೇನ ಬಹಳ ದೊಡ್ಡದಿದೆ. ಯಾಕಂದ್ರೆ ನಾವು ಅಷ್ಟೆಲ್ಲಾ ಮಕ್ಕಳದು ಎಲ್ಲ ಬೆಳಗಿಂದ ಸಾಯಂಕಾಲ ಎಲ್ಲ ವ್ಯವಸ್ಥೆ ಮಾಡ್ತೇವಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ಹಿಂಗಾಗಿ ನಮ್ಮ ಎಲ್ಲಾ ಸಂಸ್ಥೆ ಪರವಾಗಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಇಂತಹ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಇದು ಪುಣ್ಯದ ಕೆಲಸ. ಅವ್ರೇನಾದ್ರೂ ತನ್ನ ಜೀವನದಲ್ಲಿ ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗಿ ಮುಟ್ಟಿದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಒಂದ್ ಸಾರ್ಥಕ ಆಗ್ತೈತೆ ಅಂತ ಹೇಳಿ ನಾನು ಬಯಸ್ತೇನೆ. पर्यवेक्षक अधिकारी दिनेश कुमार मीना यांनी महेश फाउंडेशनच्या कार्याचे कौतुक केले. 3 दिवस आयोजित केलेल्या कार्यशाळेचा लाभ घेऊन बालकांच्या पोषणावर अधिक भर द्यावा असे आवाहन त्यांनी केले. Vulnerable child population, child in himself and herself are already very vulnerable. और आप उसमें mostly you are taking care of HIV people, all the orphanage. The infrastructure you have built over here is very impressive. I've seen the classrooms and all, so I think you all are doing very great work. Just keep up keep this work continuing. Whatever help you need from the administration, if I can play my part in future, I'll be very happy to do that. And that's it from my side. Thank you everyone. या शिबिराच्या उद्घाटन कार्यक्रमास कार्यक्रम व्यवस्थापक सरिता हेगडे, कार्यक्रम अधिकारी निर्मला, बाल संरक्षण अधिकारी JB लोकेश यांच्यासह बेळगाव आणि कलबुर्गी विभागातील बाल संगोपन संस्थांचे अधीक्षक सहभागी झाले होते.